ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ನಾನು ಒಬ್ಬಕ್ಕೆ ಎದ್ದೀನಿ ರೀ, ಯಾರು ಎದ್ದಿಲ್ಲ ರೀ ಮನೆ ಒಳಗೆ ರೀ. ಎಲ್ಲರೂ ಮಕ್ಕೊಂಬಿಟ್ರೆ ಜಳದ ಸಲುವಾಗಿ ನಿದ್ದೆ ಹತ್ತಂಗಿಲ್ಲ. ಎಲ್ಲ ರಾತ್ರಿ ರೀ ನಮಗೂ ಅಷ್ಟೇ ರೀ. ಮ್ಯಾಲೆ ರೀ ಗಾಳಿ ಬಂತಂದ್ರೆ ಅಷ್ಟೇ ಕಿಟಕಿ ಒಳಗೆ ಇಂಥ ಗಾಳಿ ಬರತ್ತಿರತ್ತಂದ್ರೆ ಇಲ್ಲ ಇಲ್ಲರಿ ಭಯಂಕರ ಜಳ ಆಕೈತೆ ರೀ ಮ್ಯಾಲೆ ಅಂತ. ಎಷ್ಟೋ ಹೊತ್ತಿನ ಮ್ಯಾಗ ನಿದ್ದೆ ರೀ. ಮತ್ತು ನಿದ್ದೆ ಹತ್ತೈತಿಪ್ಪ ಅನ್ನೋ ಅಷ್ಟೊತ್ತಿಗೆ ಮತ್ತು ಕಾಲು ನೋವು ರೀ. ಕಾಲು ಹರಿಯಾಕತ್ತು ಬಿಡ್ತಾರೆ ಪೆಪ್ಪ. ಕಾಲು ಹರಿಯೋದಂಕರ ಅದನ್ನು ನೆನೆಸ್ಕೊಳಕ್ಕೂ ಆಗಂಗಿಲ್ಲ ನೋಡಿರಿ. ಅಷ್ಟು ಕಾಲು ನೋವು ರೀ ಅದು. ಮಕ್ಕೊಂದು ಸ್ವಲ್ಪ ಏನು ರೀ ಹಿಂಗೆ ನಿದ್ದೆ ಹತ್ತಿ ಹಿಂಗೆ ಏನು ರೀ ಎಚ್ಚರ ಆಗ್ಬಿಡ್ತಂದ್ರೆ ಸಾಕು ನೋಡಿರಿ. ತಗೋರಿ ಕಾಲು ಹಂಗೆ ಏನರ ತೆಗೆದು ಹೋಗ್ಬಿಡ್ಲಪ್ಪ ಕಾಲು ಅನ್ನೋಷ್ಟು ನೋವು ರೀ. ಕಾಲು ನೋವು ಹಂಗೆ ನೋವು ಹೊಳ್ಳೆ ನಿದ್ದೆ ಹತ್ತದ ಇದಂಗೆ ಆಕೈತೆ ರೀ. ಏನು ಮಾಡ್ಬೇಕು ಅನ್ನೋದು ಬೆಳಗ್ಗೆ ಎದ್ದ ತಕ್ಷಣ ಇಳಬೇಕಲ್ಲ ರೀ. ಅದು ಮತ್ತು ಲೇಟ್ ಟೈಮ್ ಮಕ್ಕೊಂಡೆ ಅಂದ್ರೆ ಅದು ಇಷ್ಟ ರೀ. ಅದು ದರಿದ್ರ ಬೇಕಾದ್ರೆ ಮಧ್ಯಾಹ್ನ ಒಂದು ತಾಸು ಮಕ್ಕೊಳಕ್ಕೆ ಬರೈತೆ ಅಂತ ಅನ್ನೋದು ಎದ್ದು ಬಿಡೋದ್ರಿ. ಅರಿಶಿನ ಮಕ್ಕೊಂದು ಎಬ್ಸಾತೀನಿ ರೀ ಅಕ್ಕಿಗೂ. ಆಕಿನ ಹೇಳಿದ್ರಿ ಅಮ್ಮ ಏನು ಭಯಂಕರ ಜಳಮ್ಮ ಅಮ್ಮ ರಾತ್ರಿ ಎಲ್ಲ ನಿದ್ದಿಲ್ಲ ಅಂತಂದ್ರಿ. ಮತ್ತು ಅದ್ರಾಗ ಮಚ್ಚರ್ದಾನಿ ಒಂದು ಕಟ್ಕೊತಾರೆ ರೀ ಸೊಳ್ಳೆ ಸಲುವಾಗಿ ರೀ. ಎಬ್ಸಾತೀನಿ ರೀ ಈಗ. ಇಲ್ಲಿ ನೋಡ್ರಿಪ್ಪ ನಂದು ರೂಟೀನ್ ಸ್ಟಾರ್ಟ್ ಆದ್ರಿ. ಈಗ ಗ್ಯಾಸ್ ಕಟ್ಟೆಲ್ಲ ತೊಳ್ಕೊಂಡು ಆಮೇಲೆ ಸ್ವಲ್ಪ ಚಹಾ ಮಾಡಿದ್ರಿ. ಅಮ್ಮ ಎದ್ರು ಚಹಾ ಮಾಡಿದ್ರಿ. ನಾವು ಈ ಥರನೇ ಚಹಾ ಮಾಡೋದ್ರಿ ಮೊದಲು. ಅಂದರೆ ಇದು ನೀವು ಮಧ್ಯಾಹ್ನವರೆಗೂ ಇಟ್ಟರೆ ಏನೂ ಆಗಂಗಿಲ್ಲ ರೀ. ಮತ್ತು ಬಿಸಿ ಮಾಡೋದು ಹಾಲು ಹಾಕೋದು, ಹಾಲು ಮಿಕ್ಸ್ ಮಾಡೋದು ಕೊಟ್ಬಿಡೋದ್ರಿ ಚಾ ರೀ. ಮತ್ತು ನಿಮ್ಗೆ ಗೊತ್ತೈತೆ ನಮ್ಮ ಮನೆ ಒಳಗೆ ಮತ್ತು ಯಾರೋ ಒಬ್ರು ಬಂದಿರ್ತಾರೆ ರೀ. ಹಾಗಾಗಿ ನಾವು ಚಹಾ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿರ್ತೀವಿ ಮನೆ ಒಳಗೆ ರೀ. ಬರಲ್ಲ ಅಂದ್ರೆ ನಮಗೆಲ್ಲ ಬರೋದು ಅಂತ ಹೇಳಂದ್ರೆ ಮಧ್ಯಾಹ್ನ ಮಟ್ಟ. ಇದು ಆಲೂಗಡ್ಡೆ ರೀ. ಇವತ್ತು ಸ್ಪೆಷಲ್ ಆಲೂಗಡ್ಡೆ ಮತ್ತು ಪರಾಟ ರೀ, ಚಪಾತಿ ಎಲ್ಲ ಕೂಡ ಮಾಡ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ ನಾನು. ಹಂಗಾಗಿ ಆಲೂಗಡ್ಡೆ ಪುಡಿ ಹಾಕಿನಿ. ಸ್ವಲ್ಪ ಚಪಾತಿ ಇಟ್ಟದು ನಾದಿ ಬಿಡೋಣ ರೀ. ಅಮ್ಮ ಎದ್ದರಿ ಚಹಾ ಕೊಡಬೇಕು. ಆರಿಪು ಬಂದಂದ್ರೆ ಬಿಸ್ಕಿಟ್ ತರಿಸ್ಬೇಕು ರೀ. ಹಂಗಾಗಿ ವೇಟ್ ಮಾಡತ್ತೀನಿ ರೀ ಈಗ. ಇವಾಗ ನೋಡಿರಿ ನಾನು ಚಪಾತಿ ತಗೊಂಬಂದಿರಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ನಾದಿಟ್ಟು ಬಿಡೋಣ ರೀ. ಇಟ್ರಿ ಆಲೂಗಡ್ಡೆ ಪಲ್ಯ ಮಾಡತ್ತೀನಿ ಮಮ್ಮಿ. ಹ್ಞೂ ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ನಾವು ಕುದಿಸಿದ್ವಿ. ಒಂದೆರಡು ಪರೋಟ ಮಾಡಂತ್ರಿ. ಪರೋಟ ಮಾಡಕ್ಕೆ ಬೇಕದ. ಅಂತ ಇದಾವೆ ಆಲೂಗಡ್ಡೆ ಈಜುಗಳಾಗ್ಯಾವ. ರೆಸಿಪಿ ಸ್ಟಾರ್ಟ್ ಹಚ್ಕೊಂಡ್ರಿ ಮತ್ತು ಮಮ್ಮಿ. ಸ್ಟಾರ್ಟ್ ಹಚ್ಕೊಂಡ್ರಿ. ರೆಸಿಪಿ ಸ್ಟಾರ್ಟ್ ಹಚ್ಕೊಂಡ್ರಿ ಒಂದು ಮತ್ತು ಹಚ್ಕೋಬೇಕಲ್ವ. ಹೌದಾ? ಹಚ್ಚಿಲ್ಲ ಅಂತ ಹಿಂಗೆ ಕೆಲಸ ಮಾಡ್ಕೊತಿದ್ರ ಚಂದ್ವಾ. ಹೌದಾ? ಕೆಲಸ ಮಾಡ್ಕೊತಲ್ಲ, ಹಿಂಗೆ ಕೆಲಸ ಮಾಡ್ಕೊತ ನಕ್ಕೊಂತಿದ್ರೆ ಚಂದ್ವಾ. ನಾ ಏನು ಹತ್ಕೊಂತಿರ್ತೀನಿ ಯಾರಿಪ್ಪ. ಅಂದ್ರೆ ಆರಾಮಿಲ್ಲ ಮಕ್ಕೊಬಿಡ್ದಿಯಲ್ಲ. ಆರಾಮಿಲ್ಲ ಅಂದ್ರೆ ಆರಾಮಿಲ್ಲ ಅಂತಾರದಲ್ಲ. ಹೌದೌದು. ಇನ್ನೂ ಗುಳಿಗೆ ಮ್ಯಾಗ ಅದೀನಿ ರೀ. ಮತ್ತು ನಾನು ಗುಳಿಗೇನು ಖಾಲಿ ಆಗಿಲ್ಲ. ಇನ್ನೂ ಒಂದು ತಿಂಗಳದ್ದು ಗುಳಿಗೆ ಕೊಟ್ಟರೆ ನನಗೆ. ಅವಾಗ ವ್ಯಾಕ್ಸಿನ್ ಹಾಕ್ತೀನಿ ರೀ ಅಂತ ಯಾರು. ಆದ್ರೆ ನನಗೆ ಇನ್ನೂ ಅದು ಬೆಳಿಗ್ಗೆ ಎದ್ದ ತಕ್ಷಣ ಭಾಳ ವಿಸ್ಸ ಕಡಿಮೆ ಆಗೋಲ್ತ್ರಿ. ಅದು ಯಾಕೋ ಗೊತ್ತಿಲ್ಲ ನನಗೆ. ಕಡಿಮೆ ಅನ್ಸುತ್ತೆ. ಮತ್ತು ಹೊಟ್ಟೆನು ರೀ ಭಾಳ ಹಸಿದೈತಿ. ಮತ್ತು ಬಿಡಪ್ಪ ಊಟ ಹೋಗಿಲ್ಲ ಏನಿಲ್ಲ. ನಾನು ಸ್ವಲ್ಪ ಕಡಿಮೆ ಊಟ ಮಾಡ್ತೀನಿ ರೀ. ಯಾಕಂತ ಹೇಳಿದ್ರೆ ಅದು ಮತ್ತು ಒಮ್ಮಕ್ಳು ಇದು ಆಗ್ಬಾರ್ದಲ್ಲ ಅಂಥೇಳಿ. ನಿನ್ನೆ ನೋಡ್ರಿ ನೀನು ಊಟನ ಮಾಡಿಲ್ಲ ರಾತ್ರಿ. ಬಾಯಿಸ ಅದು ಆಗೋದು ಏನರ ರಾತ್ರಿ ಊಟ ಮಾಡೋ ಸಂಬಂಧ ಆಕೈತಿ ಅಂತೇಳಿ ಅಂಥೇಳಿ ಊಟನ ಮಾಡಿದ್ರಿ. ಹೋಗ್ಬಿಡು ಅಂತೇಳಿ ಆದ್ರೂ ಬಾಯಿ ವಿಷ ಆಗಿತ್ತು ರೀ. ಇಷ್ಟಗರೆ ಆತಿತ್ತು ರೀ ಬಾಯಿ ಬೆಳಿಗ್ಗೆ ಎದ್ದು. ಈ ಪರೋಟ ಮಾಡೋಣ. ಇಲ್ಲಿ ನೋಡ್ರಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೊಗೊಂಡ್ರೆ ನಾನಲ್ಲಿ ಸಣ್ಣಗೆ ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿ ಮತ್ತು ಇದು ಉದ್ದಿಗೆ ಉಳ್ಳಾಗಡ್ಡಿ ಬೇಕಂದ್ರೆ ಮಮ್ಮಿ ಹೆಚ್ಚ ನೋಡಿ. ಎಷ್ಟು ಹೆಚ್ಚಿಟ್ಟು ಸ್ವಲ್ಪ ಹೆಚ್ಚಿರಿ. ಯಾಕೆ ಭಾಳ ಆತ ಮತ್ತು ಅಷ್ಟೊಂದು ಹೆಚ್ಚಿವ ಅನ್ನತ್ತೇಳ. ಇದಕ್ಕೆ ಗರಂ ಮಸಾಲ, ಜೀರಿಗೆ ಪುಡಿ ಮಾಡೋಣ. ಈಗ ಗರಂ ಮಸಾಲ, ಜೀರಿಗೆ ಪುಡಿ, ಉಪ್ಪು, ಒಣ ಖಾರ, ಸ್ವಲ್ಪ ಒಂದು ಮೆಣಸಿನ್ಕಾಯಿ ಹಚ್ಬೇಕಾಯ್ತು. ಹೆಚ್ಚಿಲ್ಲ ಅದೆಲ್ಲ ಹಾಕಿ ಇದನ್ನು ಪೇಸ್ಟ್ ಮಾಡ್ತೀವಿ. ಇವತ್ತು ಮಮ್ಮಿ 4 ಥರದ ಪರೋಟ ಮಾಡಿ ತೋರಿಸ್ತಾರಂತ್ರಿಪ್ಪ. ಆಲೂಗಡ್ಡೆ ಒಳಗೆ 4 ಥರದ್ದೇನು ಮಮ್ಮಿ ಅಲ್ವಾ? ಬೇರೆ ಬೇರೆ. ಇದು ನೋಡಿರಿ. ಇವಾಗ ನಾನೀಗ ಆಲೂಗಡ್ಡಿದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೆ ನೋಡಿರಿ. ಈಗ ಪರೋಟ ಮಾಡೋಣ. ಅದಕ್ಕಿಂತ ಮೊದಲು ಸ್ವಲ್ಪ ಇದು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರಿ ಒಂದಿಷ್ಟು. ಮತ್ತು ಚಪಾತಿ ಎಲ್ಲ ಮಾಡ್ಕೊಟ್ನಂದ್ರೆ ಉಂಡ್ರು ಒಂಥರ ಅಮ್ಮರಿ. ಮತ್ತು ಟೈಮ್ ಆಗ್ತೈತಿ. ಮತ್ತು ನಾನು ಮಾಡೋ ಮಟ್ಟ ಆಲೂಗಡ್ಡೆ ಪಲ್ಯ ಮಾಡಿ ಒಂದು 2 ಬರೋಬ್ಬರ ಚಪಾತಿ ಮಾಡ್ತಾರೆ ಊಟ ಮಾಡ್ತಾರೆ. ಇಲ್ಲಿ ನೋಡ್ರಿ ಅರ್ಶಿ ಆಲೂಗಡ್ಡೆ ಸುಲಿದ. ಈಗ ನಾನಿಲ್ಲಿ ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸಿ ಮಾಡ್ಕೊಂಬಿಡನ್ರಿ. ಇಷ್ಟು ನೋಡ್ರಿ ನಾನು ಎಣ್ಣೆಕಾಯಿ ಇಟ್ಟಿನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಅದ್ರೊಳಗೆ. ಜೀರಿಗೆ ಹಾಕೊಂಡು ಉಳ್ಳಾಗಡ್ಡಿ ಹಾಕೊಂಬಿಡನ್ರಿ ಒಂದಿಷ್ಟು. ಈಗ ಮಿಕ್ಸ್ ಮಾಡೋಣ. ಈ ಥರನೂ ಒಮ್ಮೆ ಆಲೂಗಡ್ಡೆ ಪಲ್ಯ ಟ್ರೈ ಮಾಡಿರಿ. ಮಸ್ತ್ ಆಗುತ್ತೆ ನೋಡಿರಿ. ಸ್ವಲ್ಪ ಉಳ್ಳಾಗಡ್ಡಿ ಇದಾಗುತ್ತೆ ಎಣ್ಣೆ ಸ್ಲೋ ಫ್ರೈ ಆಗಿದೆ. ಈಗ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಸಿ ಶುಂಠಿ ಅಂತಂದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ. ಈಗ ಇದನ್ನು ಏನು ನಾವು ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ರೀ ಹಾಕೊಂಬಿಡೋಣ ರೀ.
ಟೊಮೆಟೊ ಹಣ್ಣು, ಒಂದು ಉಳ್ಳಾಗಡ್ಡಿ ರೀ, ಆಮೇಲೆ ಕೊತ್ತಂಬರಿ ಎಲ್ಲ ಹಸಿ ಹಾಕಿದ್ವಲ್ಲ ರೀ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಬೇಕು ಎಣ್ಣೆ ಒಳಗೆ ರೀ. ಅದನ್ನು ಹಸಿ ವಾಸನೆ ಹೋಗೋ ಮಟನ್ ಹುರಿದಿಲ್ಲ ರೀ ನಾನು ಟೊಮೆಟೊನ, ಅದೇನು ಹಾಕ ತೊಗೊಂಡಿನಿ ರೀ. ಈಗ ಸ್ವಲ್ಪ ಮಸಾಲೆ ಹಾಕೊಳ್ಳೋಣ ರೀ. ಗರಂ ಮಸಾಲ ರೀ, ಸ್ವಲ್ಪ ಜೀರಿಗೆ ಪುಡಿ ಸಾಕು, ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ಳೋಣ ರೀ. ಅದು ಗರಂ ಮಸಾಲ ರೀ, ಇದು ಹಾಕೋದು ಜೀರಿಗೆ ಪುಡಿ ರೀ. ಇದು ಕೊತ್ತಂಬರಿ ಕಾಯಿ ಪುಡಿ ಇದ್ರೆ ಹಾಕೋಳ್ರಿಪ್ಪ, ನಮ್ಮ ಕಡೆ ಇಲ್ಲ ರೀ ಅದು, ಹಾಗಾಗಿ ನಾನು ಹಾಕಕತ್ತಿಲ್ಲ ರೀ. ಈಗ ಒಣ ಖಾರ ಹಾಕೊಳ್ಳೋಣ ರೀ. ಸ್ವಲ್ಪ ಹಾಕಿ ಖಾರ ಐತದು ಹಾಕಿ ನಂಚೂರು ಹಾಕ ಬಿಡು. ಈಗ ಅರಿಶಿನ ಪುಡಿ ಹಾಕೊಳ್ಳೋಣ ರೀ, ಉಪ್ಪು ಹಾಕೊಳ್ಳೋಣ ರೀ. ಈಗ ಸ್ವಲ್ಪ ಹಾಕೋಕ್ಕಿಲ್ಲ ಬಾ, ಅದನ್ನು ಕರೆಕ್ಟ್ ಐತಿ. ಈಗ ಮಿಕ್ಸ್ ಮಾಡೋಣ ರೀ ಚಪಾತಿಗೆ. ಈಗ ನೀರು ಹಾಕೊಳ್ಳೋಣ ರೀ. ಈಗ ಆಲೂಗಡ್ಡೆ ಹಾಕೊಂಬಿಡೋಣ ರೀ. ಸಿಂಪಲಾಗಿ ಆಲೂಗಡ್ಡೆ ಪಲ್ಯ ಟೇಸ್ಟಿಯಾಗಿ ರೆಡಿ ಆಗುತ್ತೆ ರೀ. ಆಲೂಗಡ್ಡೆ ಸಾರಾತ, ಆಲೂಗಡ್ಡೆ ಸಾರಾಗಲ್ಲ, ಅದು ಆಲೂಗಡ್ಡೆ ಪಲ್ಯ ಅದು ಬಿಡು. ಒಡಿಬೇಡ ಇರಲಿ ಅಲ್ಲೋಲು ಚಲೋ ಕುದಿಬೇಕಲ್ಲ ಮಗ. ಇನ್ನು ಆಲೂಗಡ್ಡೆ ಅದ್ರೊಳಗೆ ಭಾಳ ಗಟ್ಟಿ ಆದ್ರೆ ಚಲೋ ಅನ್ಸಂಗಿಲ್ಲ. ಇದು ಸ್ಪೆಷಲ್ ಆಲೂಗಡ್ಡೆ ಪಲ್ಯ. ಈಗ ನೋಡಿ ನಮ್ದು ಆಲೂಗಡ್ಡೆ ಪಲ್ಯ ಕುದಿಯಕತ್ತಿ. ಈಗ ಚಪಾತಿ ಪರೋಟ ಅದೆಲ್ಲ ಆಗಮಟ ಅಂತಂದ್ರೆ ಗಟ್ಟಾಕತ್ತಿ ಈಗ ಅದು ಪಲ್ಯ. ಹಂಗೆ ಇರಂಗಿಲ್ಲ ರೀ ಅದು. ಕರೆಕ್ಟ್ ಆತಿಲ್ಲ ಈಗ ಅದು. ಮತ್ತು ಇಳಿಸ್ಬಿಡಿ ಈಗ ಸಾಕು. ಈಗ ಪರೋಟ ರೆಡಿ ಆಗತ್ತ ಮಮ್ಮಿ? ಹ್ಞೂ, ಈಗ ಆಲೂಗಡ್ಡೆ ಪರೋಟ ಮಾಡ್ತೀನಿ ಮೊದಲು. ಅದಕ್ಕೆ 2 ಉಳ್ಳಿ ಬೇಕಾದು. 2 ಉಳ್ಳಿ ಚಪಾತಿ ಮಾಡಕ್ಕೂ ನಾದ್ಕೊಂಡೇನು ಹಿಟ್ಟು? ಚಪಾತಿ ಇರ್ತವ ಅದು. ಅದಲ್ಲ ಚಪಾತಿ ಮಾಡಕ್ಕೂ ಎಲ್ಲದಕ್ಕೂ ಬರೋದಂತ ನಾನು ಇಟ್ಬಿಟ್ಟು ನಾವೀಗನ್ನು ಎಲ್ಲದಕ್ಕೆ ಆಗುತ್ತೆ ಅಂತೇಳಿ ಹೌದಿಲ್ಲ. ಮತ್ತೊಮ್ಮೆ ಇಲ್ಲಿ ಅಂತ ಈಗ ಲಟ್ಸ್ಕೊಂಬ ಚಪಾತಿ ಮಾಡ್ಕೊಟ್ಕೊಂಡು ನಾನು 2 ಇವನಿಗೆ ಮೊದಲು. ಆಲೂಗಡ್ಡೆ ಹಾಕೊಂಡು ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡು ಈ ಥರ ರೌಂಡ್ ಇದೆ. ಇವಾಗ ಮತ್ತೊಂದು ಚಪಾತಿ ರೀ ಮೇಲೆ. ಈಗನ ಕಟ್ ಮಾಡ್ಕೊಂಬಿಡೋಣ. ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ಇಲ್ಲಿ ನೋಡಿರಿ, ಈ ರೀತಿ ರೋಲ್ ಮಾಡಿಕೊಂಡು ಪರೋಟ ಮಾಡ್ಕೋಬೇಕು. ಲೇಯರ್ ಹಾಕೋದು. ಇಲ್ಲಿ ನೋಡ್ರಿ ಪರೋಟ ರೆಡಿ ಆಗಾತು ನಮ್ಮ ಮಸ್ತಾಗಿ. ಮಸ್ತ್ ಐತೆ ಪರೋಟ. ಎಳ್ಳು ಮತ್ತು ಕೊತ್ತಂಬರಿ ಮೇಲೆ ಹಚ್ಬೇಕಂದ್ರೆ ಚಂದ ಕಾಣಿಸ್ತಾವೆ, ಮಕ್ಕಳಿಗೆ ಭಾಳ ಇಷ್ಟ ಆಗ್ತಾವೆ. ಇಲ್ಲಿ ಮತ್ತೊಂದು ಮಾಡ್ಕೊಳತ್ತಾರೆ ಮಮ್ಮಿ. ಅದೊಂದು ಚಪಾತಿ ಒಳಗಂತಂದ್ರೆ 4 ಆಗ್ಯಾವು. ಸ್ವಲ್ಪ ಎಳ್ಳು ಹಾಕಿ ಲಟ್ಟಿಸ್ಕೊಬೇಕು. ಹಗರ್ಕ ಲಟ್ಟಿಸ್ಬೇಕು ಅವನ್ನ. ಪರೋಟ ಮಸ್ತ್ ಆಗತ್ತೀರಿ ಇಲ್ಲಿ. ಸಾಕು ಬಿಡು ಮಮ್ಮಿ, ಮತ್ತೆ ಹರಿತಾವು. ಇಲ್ಲ ಸಾಕು ಮಾಡಿದ್ದಿಲ್ಲ ಈಗ. ನೋಡ್ರಿ ಅಲ್ಲಿ ಪರೋಟ ಬಾಯಾಗಿಟ್ಟರೆ ಕರಿಬೇಕು. ಹಂಗೆ ಹಾಕೊಮ್ಮೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿ ಬಿಸಿ ಮಾಡ್ಕೋಬೇಕು ಇವನು. ಬೆಣ್ಣೆ ತುಪ್ಪ ಇಡು ಅಂದ. ಕಾಸಿನ ಮೇಲೆ ತುಪ್ಪ ಹಾಕೈತಿ, ಮೊದಲು ಇಟ್ಟು ಹಂಗೆ ಬೆಣ್ಣೆ ಹಾಕೈತಿ. ಕಾಸಿದ ಮ್ಯಾಗ ತುಪ್ಪ ಹಾಕೈತಂತ ಹಸಿಯ ಹಂಗೆ ಇಟ್ಟಿದ್ರು ಬೆಣ್ಣೆ ಅಂತ. ಯೋಚನೆ ಮಾಡ್ಕೊಳ ತಡಿಕೆ. ಏನು ಬುದ್ಧಿ? ನಮಗೆ ಬುದ್ಧಿ ಐತಿ ಅಂತ ಬುದ್ಧಿಲ್ಲ ಅಂತ ಯಾರೇ ಗೊತ್ತ. ಬುದ್ಧಿ ಐತಂತಾಳಂತ. ಐತಂತ ಅಂತೀನಿ. ಇಲ್ಲಿ ಪರೋಟ ರೆಡಿ ಆಗತ್ರಿ. ಬಿಸಿ ಬಿಸಿ ಇದ್ದಾಗ ತಿನ್ಬೇಕು. ಆಲೂಗಡ್ಡೆ ಪಲ್ಯ ರೆಡಿ ಆತ. ಅರ್ಶಿಂದ ಹಚ್ಕೊಂಡ್ ಆಗಲಿ. ಅರ್ಶಂದ ಏನಿದೆ ನಾವು ಮಾಡೋದು ಹೊಡಿತಾ ನೋಡಿಲ್ಲ ಹೆಂಗೆ ಮಾಡ್ತಾ ನಿಂಗೆ ನೋಡ್ ಬರ್ತೀರ ಅರ್ಶಿಯ ಕಪ್ಪಾಗಡ್ಡಿಗೆ ಸೊಡ್ಡತ್ತೆ ಕೊಡ್ತೇನೆ. ಹೆಂಗಾಗ್ಯದ ಮಮ್ಮಿ? ಅದನ್ನ ಟೇಸ್ಟ್ ಮಾಡ್ತೀರಿ ವಿಡಿಯೋ ತಗೋಗಿದೆ. ಚಲೋ ಆಗೈತೆ. ಸೂಪರ್ ಆಗೈತಿ. ಚಲೋ ಆತ್ ಬಿಡುವ. ಈ ಥರ ರೀತಿ 1ನೇ ಪರೋಟ ಮಾಡಕ್ಕೆ ಬರ್ರಿ ನೀವು. ಈಗ 2ನೇದು ಮಾಡ್ತೀನಿ. ಮತ್ತೇನು ಮಮ್ಮಿ ನೆಕ್ಸ್ಟ್ ಉಳ್ಳಾಗಡ್ಡೆ ಹಾಕೊಂಡು
ಇದನ್ನು ಮಾಡ್ತೀನಿ ನೋಡಿ ಪರೋಟ. ಈಗ ಹೆಂಗೆ ಶೇರ್ ತಿಂದವ್ರು ಹೆಂಗಾಗೈತೆ ಅರ್ಷ? ಸೂಪರ್ ಆಗೈತಾ? ತಿನ್ಕೊಂಡ್ಲಕ್ಕಿ ಸೊಪ್ಪು ತಿಂದಾಳಂತಕಿನ್ನ ಸೊಪ್ಪು ತಿಂದಾಳಂತಿನ್ನ ಸ್ವಲ್ಪ ಮಾಡ್ತಾನೆ. ಇವು ಉಳ್ಳಾಗಡ್ಡಿ ಸ್ವಲ್ಪ ಹಾಕವ್ವ, ಸ್ವಲ್ಪ ಹಾಕ್ತೆ. ಏನಾದಿಪ್ಪ ಮಸ್ತಕ್ಕ ಇವು ಈ ಥರ ಉಳ್ಳಾಗಡ್ಡಿ ಹಾಕೋಬೇಕು. ಮೆಣಸಿನ್ಕಾಯಿ ತಿಂತಾರಂತ ಹೇಳಿದ್ರೆ ಮಕ್ಕಳು ಹಾಕ್ಲಿಪ್ಪ ಎಲ್ಲ ತಂದ್ರೆ ಬೇಡ್ರಿ ಬಾಯೆಲ್ಲ ಉರಿಸ್ಕೊಳಾಗ. ಯಾರು ತಿಂತಾರ ಮೆಣಸಿನ್ಕಾಯಿ? ಅದು ರೆಡಿಯಾಗತ್ರಿ ಅಲ್ಲೇ ರೆಡಿ ಆದ ನಾವು ಸ್ವಲ್ಪ ಹೊತ್ತು ಬಂದು ಮಾಡ್ಕೊಂಡು ಇದು ಇತ್ತಲ್ಲ ಇತ್ತಲ್ಲ ನೀರಿಟ್ರೆ ಅವನು ಏನು ಒಣ ಖಾರ ರೀ. ಸ್ವಲ್ಪ ಉಪ್ಪು ಹಾಕೋಣ. ಹಾಕಿ ಈಗೇನು ಮಾಡೋಂದ್ರೆ ಸ್ವಲ್ಪ ಇದನ್ನು ಹಿಂಗೆ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಇನ್ನು ಸ್ವಲ್ಪ ಹಿಂಗೆ ಮಾಡಂತ ಹೊತ್ಕೊಂತ ಹಿಂಗೆ ಹಾಕೋಣ. ಮತ್ತು ಹಿಂಗೆ ಹಾಕೋಣ. ಇದನ್ನು ಇಷ್ಟು ಹಾಕೊಂಬ. ಇದನ್ನ ಹಗರ್ಕ ಲಟ್ಸ್ಕೊಂಡು ಸ್ವಲ್ಪ ಕೆಳಗೆ ಹಿಟ್ಟು ಹಾಕ್ಕೊಂಡು ನೋಡಿರಿ ಉಳ್ಳಾಗಡ್ಡಿ ಪರೋಟ ರೆಡಿ ಆಯ್ತು. ಪೆಟ್ಟಿಗೆ ಅವನು ಲೆಟ್ರ್ ಅಂತ ಇಡಂಗೆ ಇರ್ಬಿಡಿ ಇದ್ರಿಗೆ. ಅದನ್ನು ತಾನು ಹೋಗ್ಬೇಕು ಹಚ್ಕೊಂತ ತಾನು ಹೋಗ್ಬೇಕು ಎತ್ತಿಟ್ಕೊಂಡ್ಬಿಡ್ತಾಳ್ರಿ ಅದನ್ನು. ನೀವು ಕೆಡಿಸ್ತೀರಿ ಅಂತ ಹೇಳಿ ಮತ್ತೇನು ಮಾಡಲಿ, ಚೆನ್ನಾಗಿ ಮಾಡಾಕತ್ತೀವಿ ಬಿಡಿ. ನೀನು ನಿಂತಿ ಮುಂಜಾನೆ ಹತ್ರ ಇದನ್ನು ಹಾಕೊಂಡ್ರಿ ಗ್ಯಾಸ್ ಕಡೆ ಎಣ್ಣೆಯಾರ ಹಾಕೊಂಡು ಎಣ್ಣೆರ ತುಪ್ಪಾರ ಮತ್ತೆ ಹಾಕೊಳತ್ತಾರ ಇಲ್ಲಿ. ನಾನು ತುಪ್ಪನ ಯೂಸ್ ಮಾಡಾಕತ್ತೀನಿಪ್ಪ. ತುಪ್ಪ ಮತ್ತು ಭಾಳ ದಿನ ಅದಕ್ಕೆ ಬೇಡ ಅಂತಂದ್ರೆ ರಂಜಾನ ತೊಗೊಂಡಿದ್ದದು. ಮತ್ತು ನೆಕ್ಸ್ಟ್ ಯಾವ್ದು ಮಮ್ಮಿ? ನೆಕ್ಸ್ಟ್ ಮಾಡ್ತೀನಿ ಒಂದು ಇನ್ನೊಂದು ಪರಾಟೆ ಜೈಗೆ ನನಗೆ ಇವತ್ತಕ್ಕ ಪರಾಟನ ಮಾಡಬೇಕು ಅಂತ ಅನ್ನಿಸ್ತಾ ಮಾಡಾಕತ್ತಿ. ಇದಕ್ಕೆ ಸ್ವಲ್ಪ ಅದು ಹೊಳ್ಳೆ ಸಾಕ್ಬೇಕು. ಗರಂ ಮಸಾಲ, ಜೀರಿಗೆ ಪೌಡರ್, ಒಣ ಖಾರ, ಉಪ್ಪು, ಕಸ್ತೂರಿ ಮೇಥಿ, ಎಣ್ಣೆ ಒಂದು ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕ್ರಿ. ಕೊತ್ತಂಬರಿ ಸ್ವಲ್ಪ ಹಾಕೋಕೆ ಮೇಲೆ ಬಿಟ್ಟು ಈ ಥರ ಹಾಕೊಂಡು ಲಟ್ಟಿಸ್ಕೋಬೇಕೀಗ. ಇದೊಂದು ಎರಡನೇ ಥರ ಚಪ್ಪ ಇದು ಪರೋಟ ಆಯ್ತು. ಈಗ ಇದೊಂದು ಹಾಕೊಳ್ಳೋಣ. ಹಾಕೊಂಡು ಇದೊಂದು ಬೇಯಿಸ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ರೀ ನನ್ನ ಮಮ್ಮಿ ಮತ್ತೀಗ ಇದೊಂದು ಇದು ಪರೋಟ ಮಾಡೋದು ತೋರಿಸ್ತೀವಿ. ಅಂದ್ರೆ ಇವು ಚಪಾತಿ ಗತಿ ಜಿಗಿ ಆಗಂಗಿಲ್ಲ ನೋಡಿ ಪರೋಟ. ಬಾಯಾಗಿಟ್ಟಕ್ರ ಹಂಗಲ್ಲ. ಹೌದು, ತುಪ್ಪ ಹಾಕಿ ಅದೆಲ್ಲ ಸ್ವಲ್ಪ ಇದು ಹಾಕಿ ಮಾಡ್ತೀವಿ ನಾವು. ಟೇಸ್ಟ್ ಆಕೈತೆ ಅದು. ಇದು ಹೊಳಿ ಸಾಕ್ತೆ
ಸ್ವಲ್ಪ ಹಿಟ್ಟು ತರಿಸಿದ್ರೆ ಮಾಡಿ ಹಿಟ್ಟು ತರಿಸಿ ಇವಾಗ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣ ಲಚ್ಚ ಪರಾಟ ಇದೆ ಬೆಚ್ಚ ಪರಾಟನ ಮಾಡ್ತಿದ್ದೆ ಹ್ಞೂ ಕೊತ್ತಂಬರಿ ಜಲ್ದಿ ಹೆಂಗೆ ಹಚ್ಚಕತ್ತ ಸಣ್ಣ ಇಡರ್ಸಿ ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿವಿ ಅವು ಕಟ್ ಮಾಡೋದಿರತ್ತಿಲ್ಲ ಅಂತದ್ದು ಒಂಥರ ಸರಿಪ ಅದನ್ನ ಆರ್ಡ್ರ್ ಮಾಡ ಇಲ್ಲಿ ನೋಡ್ರಿಪ್ಪ ಇದು ರೆಡಿ ಆದ್ರೆ ಹೋಗರ್ಷ ದಾದಿಮ ಕೊಡು ಇವಾಗ ದಾದಾಜಿ ಕೊಟ್ಟು ಹೋದ್ರಿ ಒಂದೆರಡು ಸೀರೆ ನಮ್ಮವು ಅವನ್ನೆಲ್ಲ ಬರೆದು ಪ್ಯಾಕ್ ಮಾಡಿಟ್ರಿ ಇವತ್ತು ನಮ್ಮ ಸುಲ್ತಾನ ಪಾಪ ಬಂದಾರ ನೋಡ್ರಿ ಇವತ್ತು ಡ್ಯೂಟಿ ಇರಂಗಿಲ್ಲ ರೀ ಅವ್ರದ್ದು ಶುಕ್ರವಾರ ಎತ್ತಿ ಇಡಲೇ ಇಲ್ಲ ರೀ ಎತ್ತಿ ಇಡ್ಬೇಕೈತೆ ಅರ್ಷಿ ಏನು ಮಾಮೇಲೆ ಇಡೋಣ ಅದಿಲ್ಲ ಮತ್ತು ಈ ವಿಡಿಯೋ ಹೋದ ಮತ್ತು ಇಷ್ಟು ಹೋದಂದ್ರೆ ಅದೊಂದು ಪ್ಯಾಕ್ ಮಾಡಿ ನೋಡಕ್ಕೆ ಹ್ಞೂ ರೀ 4 ಸೀರೆ ಹೋಗ್ಯಾವ್ರಿ ಈಗ ಒಂದು ಬಾಂಬೆ ರೀ ಇನ್ನೊಂದು ಎಲ್ಲೇ ಬರ್ದಾಡ್ರಿ ಪಾರಿಪ ಗದಗೇನು ಬರ್ದಾಡ್ರಿ ಹೋಗ್ಯಾವ್ರಿ 4 ಸೀರೆ ರೀ ಗದಗಿ ಕೊಟ್ರೆ ಇಲ್ಲಿ ಅವ್ರು ಬರತ್ತಾ ನಿಂತಿರ್ತೀರನ ಪಾಪ ಮತ್ತು ನಿಮ್ಮ ಬಸ್ ಯಾವ ಹೋಗೈತೆ ಏನ ಹಂಗೆ ಹೇಳ್ಬೇಕ್ರಿ ಅಡ್ರೆಸ್ ಕೊಟ್ಟಿರ್ತಾರ ಬರ್ಬಿಡ್ತೀವಿ ರೀ ರಾಯಚೂರಿಗೆ ಹೇಳ್ತಾರೆ ನಮ್ಮ ದತ್ತಮ್ಮರು ಹೇಳ್ತಾರೆ ರಾಯಚೂರಿಗೆ ರೀ ದತ್ತಮ್ಮ ಅಂತಂದದ ರೀ ಅಲ್ಲಿ ಯಾವುದೋ ಒಂದು ಹಳ್ಳಿ ರೀ ಅವ್ರದ್ದು ಊರು ರಾಯಚೂರು ಕಡೆನ ರೀ ಯಾವ ಊರು ಐತಿ ಏನ್ರಿ ಅಲ್ಲಿ ಬಂದು ತೊಗೊಂಡು ಹೋಗ್ರಿ ಪಾಪ ಅವ್ರು ರಾಯಚೂರಿಗೆ ಬಂದು ನಮಗೆ ಬಾ ಅಂತ ಹೇಳ್ರಿ 4 ಗಂಟೆಗೆ ನಮ್ಮ ಬಸ್ ರಾಯಚೂರಾಗ ಇರ್ತೈತಿ ನಿಮ್ಮ ಕೊರಿಯರ್ ರೊಕ್ಕ ಉಳಿತೈತಿ ಅವ್ರನ್ನೂ ರೊಕ್ಕ ಉಳಿತೈತಿ ಅಂತೇಳಿ ಅರಿ ವರ್ಷ ಯಾವುದೋ ಒಂದು ಬೇಕು ಹೊಸ್ತಾಗ ಬಂತು ಮತ್ತೆ ಬೇಕು ಹಂಗೆ ನಮ್ಮ ನೀ ಜಗ್ಗ ಬರೋದ್ರಿ ಗಂಗಾವತಿ ಒಳಗ್ರಿ ಆರಾಟಿಗಾರ ಅಂತವ್ರು ಇನ್ನು ಗಂಗಾವತಿ ಅವ್ರು ಗೊತ್ತಿಲ್ಲ ಹ್ಞೂ ರೀ ತುಂಬ ಹರ್ಷ ಅನ್ನೋದಪ್ಪ ಆ ಹುಡುಗಿ ಏನ ಕೇಳಕತ್ತ ನೈ ಉನ್ಕಿ ಪುಪ್ಪಾಜಿನು ಹೌದ್ರಿ ಈಗ ಉಂಡಾಳಕಿ ಅವ್ರ ಅಪ್ಪಂದಂದ್ರೆ ಅಷ್ಟು ಸಿವಿ ಅನ್ರಿಕಿ ಊಟ ಸ್ವಲ್ಪ ಹಚ್ಕೊಡು ಅಂತ ಹೊಟ್ಟೆ ಸತ್ತಿ ಭಾಳ ಜಲ್ದಿ ಹಚ್ಕೊಡು ಅಂತ ಇವ್ರು ನೋಡ್ರಿ ಒಂದು ತಾಟಿನ ತುಂಬ ಪಲ್ಯ ಚಪಾತಿ ನೋಡಕತ್ತಾರೆ ಇವರು ಜಗ ನೋಡ್ರಿ ಲಕ್ಕಿ ಕೈ ಮುರಿತೀನಿ ಅಂತಂದು ಲಟ್ ಅನಸ್ತಾಂತ್ರಿ ಕೈ ರೀ ಈ ಕೆರಡ ಕೈ ಲಟ್ ಅನಸ್ತಾವ ಏನ್ರಿ ಗೆದ್ದ ಅಕ್ಕ ತಂಗಿದ ಇಬ್ಬರದು ಜಗಳ ನೋಡ್ರಿ ಇವ್ರದ್ದು ಒಮ್ಮೆ ಕರ್ತಿಲಿ ಬಿಡವಲ್ಲ ಒಮ್ಮೆ ಕರ್ತಿಲಿ ಬಿಡಿವಲ್ರಿ ನೋಡ್ಬೇಕಂತಂದ್ರೆ ನಾನು ನೋಡೋದೇನ್ರಿ ಇಬ್ಬರು ಸೇರಿ ನಂದ ಹೊಡಿತಾರಂತ್ರಿ ಸುಮ್ಮನೆ ಆರಾಮ್ ಮಕ್ಕೊಂದಿನಿ ಇಷ್ಟು ಇದು ಮಾಡತ್ತಾರ ನೋಡ್ರಿ ಇಲ್ಲಿ ಬಂದೀಗ ವಿಡಿಯೋ ಹಾಕಿದ್ದೇನೆ ಈಗ ನಮ್ಮ ವರ್ಷನ್ ಇದು ಚಲೋ ಮಾಡ್ಯಾಡ್ರಿಪ್ಪ ವಿಡಿಯೋ ಸ್ಟಾರ್ಟ್ ಮಾಡ್ಯಾಡ್ರಿ ಒಂದು ಚಾನಲ್ ಎಷ್ಟು ಆಗಿತ್ತು ಇದನ್ನಾಗಿತ್ತಲ್ಲ ಅದು ಎಷ್ಟು 2 ವರ್ಷ ಆತನ ಈಗ ಅದು ಆಗೈತ್ರಿ ಈಗ ಅದು ಚಾನಲ್ ಹಂಗೆ 3000 ಸಬ್ಸ್ಕ್ರೈಬರ್ ಆಗ್ಯಾರ ಆಗಲಿಗೆ ಅದ್ರಾಗ ಫಸ್ಟ್ ಟೈಮಿಗಿತ್ತು ರೀ ಅದ್ರಾಗ ಫಸ್ಟ್ ಟೈಮಿಗಿತ್ತು ಎಲ್ಲ ಹೋಗ್ಬಿಟ್ಟಿದ್ವಿ ಫಸ್ಟ್ ಟೈಮಿಗೆ ಅದನ್ನ ಈಗ ನಾನು ಅದನ್ನ ತಂಬೈಲಿ ನಾನು ರಿಪೇರಿ ಮಾಡ್ಕೊತೀನಿ ಅಂತಂದು ಆ ಚಾನಲ್ ರಿಪೇರಿ ಮಾಡ್ಕೊಳಕತ್ತಾಳ್ರಿಪ್ಪ ಒಂದು ಮಿನಿ ಬ್ಲಾಗ್ ಹಾಕ್ಯಾಡ್ರಿ ಇವತ್ತು ಇರಲಿ ರೀಪ್ಪ ನಿಮ್ದು ಎಲ್ಲರದು ಸಪೋರ್ಟ್ ನಮ್ಮ ವರ್ಷ ಅನ್ನೋಗ್ರಿ ಅದು ಏನು ಚಾನಲ್ ಹೆಸ್ರು ಅದನ್ನ ಅದಾಪ್ ಮಾಡ್ರಿ ಸೀದಾ ನಾ ಪಾಪ ಆಗೈತೆ ಅದು ಅದಿಲ್ಲ ಕರೆಕ್ಟ್ ಮಾಡಾರಿಪ್ಪ ಅದನ್ನ ಏನು ಮಾಡತ್ತಿ ಮಮ್ಮಿ ಗಂಜಿ ಗಿಂಜಿ ಮಾಡತ್ತೀಯ ಯಾಕೆ ಊಟ ಮಾಡ್ಬೇಕಿಲ್ಲ ನಂಗೆ ಉಣ್ಣಂಗೆ ಆಗೋಲ್ತು ಊಟ ಮಾಡ್ಬೇಕಂದ್ರೆ ಒಂಥರ ಹೆದಿಗೆ ಬಂದಂಗೆ ಆಗೈತೆ ನೋಡಿ ಅದಕ್ಕೆ ಹೊಟ್ಟೆ ಹಿಂಗೆ ಇದಂಗೆ ಹಾಕತ್ ಬಿಡ್ತಿ ಸ್ವಲ್ಪ ಮೆತ್ತಾಗಿತ್ತದ ಇದಾಕೈತೆ ಅನ್ನ ಉದ್ರಾಗಿತ್ತದ ಇವತ್ತು ನೀವು ಮಾಡಿದ್ದು ಉದ್ರಾಗೈತೆ ಎಷ್ಟು ಇದು ಮಾಡೀನಿ ಮತ್ತೆ ಉದ್ರಾಗೈತಿ ಮತ್ತು ನಂಗೆ ಸಪ್ಪಂದು ಬೆಳೆ ಆಗ್ಬೇಕು ಕುಡುಮ ಖಾರದ ಎತಿ ಹುರ್ದಂಗೆ ಆಗೈತಿ ನನಗೆ ಕಡಿಮೆ ಮನಸ್ಸೋಲ್ತದ ಅದಕ್ಕೆ ಮತ್ತೊಂದು ತಿಂಗಳು ಗುರು ಕೊಟ್ಟಾರ ಮತ್ತು ಅವರು ಹೌದು ತೊಗೊಳತಿಲ್ಲಿ ಕರೆಕ್ಟಾಗಿ ತೊಗೊಳಕತ್ತೀನಿ
ಸ್ವಲ್ಪ ಗಂಜಿ ಮಾಡಿ ಕೊಡ್ಬಿಡ್ತೀವಿ ಗಂಜಿನ ಚಪಾತಿ ಮಾಡೈತಿ ಆಲೂಗಡ್ಡೆ ಪಲ್ಯ ಮಾಡೈತಿ ಅನ್ನ ಐತಿ ಎಲ್ಲ ಐತಿ ಹೋಗ್ಬಾರ್ದು ನನಗೆ ಉಣ್ಣಂಗೆ ಆಗಲ್ತದ ಬಾಯಿ ಮೊದಲ ಇದ್ದಂಗೆ ಆಗ್ತೈತ್ರಿ ಈಗ ಅದು ಕೆಟ್ಟಂಗೆ ಆಗ್ಬಿಟ್ಟಿತ್ತು ಬಾಯಿ ಹಂಗಾಗಿ ಇನ್ನೇನು ರುಚಿನ ಕೊಡುವಂತ ಸುಮ್ಮನೆ ಗಂಜಿರ ಆದ್ರೆ ಗಟ ಗಟ ಕುಡಿಯೋಕಲ್ಲ ಬರುತ್ತೆ ಹೌದಿಲ್ಲ ಹೌದು ಹ್ಞೂ ನಮ್ಮ ಮಮ್ಮಿಲೆ ಗಂಜಿ ಕುಡಿಯತ್ರಿ ಅದು ಸ್ವಲ್ಪ ಹೊಟ್ಟೆಗೆ ತಂಪಾಕೈತಿ ಇದಾದ್ರೆ ಒಂದು ಸ್ವಲ್ಪ ಚಲೋ ಅನ್ಸೈತಿ ಒಟ್ಟಿಗೆ ಅನ್ನ ಬೇಡ ರೊಟ್ಟಿ ಬೇಡ ಅನ್ಸೈತಿ ಬೇಕು ನೋಡತೈತಿ ಗಂಜಿ ಕುಡಿಯೋದು ಅದಕ್ಕೊಂದು ಸ್ವಲ್ಪ ಹಾಕೊಡೈತಿ ನಾವು ಏನು ಗಂಜಿ ಕುಡಿಯಲ್ಲದು ಗಂಜಿ ಹಾಲು ಹಾಕಿ ಕುಡಿದಿತ್ತಮ್ಮ ಯಾಕೆ ಕುಡಿಯಂಗಿಲ್ಲ ಯಾಕತ್ತೈತಿ ಕುಡಿತಾವ ಈಗ ಅಲ್ಲಿ ಟೈಮ್ 7 ಗಂಟೆ 15 ನಿಮಿಷ ಆತ್ರಿ ಆರಿಪ ಅವೆಲ್ಲ ದೇವ್ರ ಫೋಟೋ ಅದೆಲ್ಲ ತೊಳೆದಾಕಿ ದೇವ್ರ ದೀಪ ಹಚ್ಚಿಲ್ಲರಿ ಸ್ವಚ್ಛ ಮಾಡಿಲ್ಲ ದೇವ್ರ ಗುಣ ಇಲ್ಲ ಅಲ್ಲಿ ಪೇಂಟ್ ಹಚ್ಚಂತ ಹೇಳಿದ್ದೆ ಆರಿಪ ಪೇಂಟ್ ಹಚ್ಚಂತ ಹೇಳಿದ್ದೆ ನೀವು ಗುಣಿಗದು ಪೇಂಟ್ ತೊಗೊಂಬಂದ್ರೆ ನಮ್ಮ ಮನೆಯವ್ರು ಆ ದೇವ್ರ ಗುಣಿಗದು ಹಚ್ಚುವ ಅಂತ ಹೇಳಿದ್ದೆ ರೀ ಏನು ಮಾಡಿಲ್ಲ ನಂಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ವರ್ಷ ನೈಟ್ ಅಡುಗೆ ಮಾಡಕತ್ತಾಳ್ರಿ ಏನೋ ಮಾಡಕತ್ತಾಳ್ರಿಪ್ಪ ಮಾಡಲಿ ಬೆಂಡೆಕಾಯಿ ಹಚ್ಚಿಲ್ಲ ನಾನು ಸ್ವೀಟ್ ಮಾಡಕತ್ತಾಳ್ರಿ ಸ್ವೀಟ್ ರೀ ಹೌದು ಆರಿಪ ನದಾಪ್ ವ್ಲಾಗ್ ಒಳಗೆ ಹಾಕಕ್ಕೆ ರೆಸಿಪಿ ಸ್ಟಾರ್ಟ್ ಆತ ನಮ್ಮ ವರ್ಷಿ ಅಂದ್ರಿ ಸಪೋರ್ಟ್ ಮಾಡಿರಿಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ದೊಂದು ಲೈಕ್ ಇರಲಿ ನನ್ನ ಮಗಳಿಗೆ ರೀ ನಾನು ಸ್ವಲ್ಪ ತಡ್ಡ ಆಗ್ಬೇಕಂತ ಹಂಗೆ ಮಕ್ಕಳಾಕತ್ತಿದ್ದೆ ರೀ ನಂದು ಚಾಪಿ ಒಂದು ತೆಲ್ದಿಂಬು ಕಾಯಿ ಮುದ್ದೆ ಬಿಡೋದ್ರಿ ಒಟ್ಟು ಕೆಲಸ ಇರಲ್ಲ ಅಂತಂದ್ರೆ ಮತ್ತು ನಮ್ಮ ಸಾನಿಯರು ಬಂದ್ರಿ ಮತ್ತು ಅದಕ್ಕೆ ಅದು ಕುತ್ಕೊಂಡೆ ನಾನು ಈಗ ಇಲ್ಲೇ ಬಂದಿದ್ವಿ ಬಿಡಿ ನಾವು ಕೂಡ ಈಗ ಗದ್ಲು ಭಾಳ ಐತಿ ಗದ್ಲೈತಿ ಐತೇನ ನೋಡ ಚಲೋ ಆತು ಬಿಡು ಹೋಗಿ ಬಂದದ್ದು ಹಿಂಜೋಳ ಹಚ್ಚೋಳಾಗೈತಿ ಮಳೆ ಆಗವಲ್ತಿದ್ದು ಏನು ಮಾಡಕ್ಕೆ ಆಗೈತಿ ಎಲ್ಲ ಕಡೆನ ಬೆಂಗಳೂರಾಗ ಅಂಕರ್ ಎಲ್ಲ ಗಿಡ ಭಾಳ ಆಗೈತಿ ಆ ಕಡೆಗೆಲ್ಲ ನಮ್ಮ ಕಡೆನೇ ಇಲ್ಲ ಮಳೆ ನಿಮ್ಮ ಕಡೆ ಗಾಳಿ ಅಷ್ಟೇ ಬರ್ತದೆ ಬಿಡ ಮೇಲೆ ತಣ್ಣಗೆ ತಣ್ಣಗೆ ಗಾಳಿ ಬರುತ್ತೆ ಒಟ್ಟು ಚಲೋ ಬಿಡು ಹಂಗಾದ್ರೆ ತಣ್ಣಗೆ ಗಾಳಿ ಬರುತ್ತೆ ನಿಮ್ಮ ಕಡೆ ನಮ್ಮ ಕಡೆ ಅದು ಇಲ್ಲ ಬರ್ತೈತೆ ಅಷ್ಟೇ ಮತ್ತೆ ಫುಲ್ ಐತಿ ಬರ್ತೈತಿ ಹೋಗಿ ಬಂದ್ರೆ ಗುಡಿಗೆ ಚಲೋ ಆಯ್ತು ಬಿಡಿ ಇವಾಗ ನಾವು ಹೋಗ್ಬೇಕಂದ್ರೆ ಇನ್ನೊಂದು 3 ದಿನ ಹೋಗಂಗಿಲ್ವ ನಾವು ಗುಡಿಗೆ ಹಂಗಾಗಿ ಸುಮ್ಮನೆ ಕೂತ್ಕೊಂಡಿವಿ ನಾವು ಬ್ಯಾಡ ಅಂತೇಳಿ ಚಲೋ ಆಯ್ತು ಬಿಡು ಬಿಟ್ಟು ಮತ್ತೆ ಮಧ್ಯಾಹ್ನ ನಜ್ಮಾ ಕರ್ಲ ಬಿಸಿಲು ಜಗ್ಗೈತೆ ನಜ್ಮಾ ನಾವು ಬರ್ತಾವ ನಿಮ್ದು ಕುಂತಂದೆ ಈಗ ಬಂದ ಹೋದ್ರನ ಅವ್ರು ಬಂದ್ ಹೋಗ್ಯಾರ ಹೌದಾ ಚಲೋ ಆಯ್ತು ಬಿಡು ನಜ್ಮಾ ಬಾದ್ಲ ಚೇರ ರತ್ತಿಯರ್ ಬಂದಾರ ಅವ್ರವ್ರ ಕೂಡ ಬಂದ್ರನ ಇವ್ರಿಗೆ ಕಳಿಸ್ಕೊಡ್ತೀನಿ ನಾ ಇವತ್ತು ಭಾಳ ಗದ್ದೈತೆ ನಾಳೆ ಹೋಗ್ಬಲ್ರಕ್ ಮತ್ತೆ ಮತ್ತೆ ಇವ್ರು ನೋಡಿದ್ರೆ ಓಡಿ ಬರ್ತಾರ ಏನ ಹೋಗ್ರಿ ಅಂತಂದ್ರೆ ಪಾಳೆ ಕಡಿಮೆ ಇತ್ತು ಇಲ್ಲೇ ಕೊಟ್ಟು ಬಂದ್ಬಿಟ್ವಿ ನಾವು ಹೌದಾ ಇದ್ರಾಗ ಗದ್ದಲ್ದಾಗ ಆಗೋದಿಲ್ವಾ ಅಂತ ಹೇಳಿ ಎರಡನ್ನ ಇಲ್ಲಿ ಮುಟ್ಟಿಸಿ ಬಂದ್ರಿ ಬಿಡು ನೀವು ಗೆದ್ರಿ ಮಿಕ್ಕಿದ ಮೆಹಂದಿ ನೋಡಕೈತೆ ನಾನು ತಮ್ಮನ್ನಂದು ಎಷ್ಟು ಚಂದ ಆಗೈತಲ್ಲ ಅಂತ ಹೇಳಂದ ಮೆಹಂದಿ ತಗೊಂಡ್ಬಂದ್ಬಿಡ ಆಕಿ ಹಾಕದಂಗ ಎಲ್ಲರಿಗೂ ಹೌದೇ ಒಂದು ಬಾಕ್ಸ್ ತಗೊಂಡ್ಯಾ ಯಾಕೆ ಕಲ್ಕೊಳಕನ್ನ ಡಿಸೈನ್ ಕಲ್ಕೊಳಕ ಇಲ್ಲಿ ಚಂದ ಆಗೈತಿಮ್ಮ ಚಂದ ಐತೆ ಈ ಡಿಸೈನ್ ಮಸ್ತ್ ಐತಿ ಸಾನಿ ಕರೆನ ಸ್ಪ್ರೆಡ್ ಹೋಗಿ ಸುಡ್ಯಾವ ಇಲ್ಲ 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 ಕಾಣ್ಸಕೈತಿ ಚಂದ ಆಗೈತಿ ಈ ಕಡೆ ಯಾರು ಖಾಲಿ ನನ್ ನೋಡ್ತಾಗ ನಾ ಕೊಡುವಲ್ಲ ನಂದ ಹಂಗಾಗಿತ್ತವ ಸೇಮ್ ಹೋಗಂಬಂದು ಸಿಟ್ಟು ಬಂದಾಗ ಆಗ್ಬಿಡ್ದು ನನಗೆ ನಮ್ದು ಹಂಗಲ್ವಾ ಇಲ್ಲಿ ರೇಷನ್ ಅಂಗಡಿಗೆ ಅದು ಹೋದ್ನಂದ್ರೆ ಬರೋದೇ ಇಲ್ಲ ನಮ್ಗೆ ಹೆಬ್ಬೆಟ್ ಗಿಬ್ಬೆಟ್ ಏನು ಒಂಚೂರು ಈ ಕಡೆ ಆ ಕಡೆ ಇದಾತು ಅಂದ್ರೆ ಹಂಗ ನನ್ ಮೆಹಂದಿ ಹಚ್ಕೊಂಡು ನನ್ ಹಚ್ಚ ಬಡವ ನೀನ ಅಂತ ಹೇಳ್ಬಿಡ್ತೀನಿ ಹೆಬ್ಬೆಟ್ ಚೋಡ್ಕ ಎಲ್ಲ 5 ಬಟ್ ಬೇಕಲ್ಲಿ ಒಂದು ಬರಿಲ್ಲ ಅಂದ್ರೆ ಅಷ್ಟು ತೊಗೊತಾರ ಅವ್ರು ಯಾವ್ದ್ರಾಗ ಒಂದು ಬರ್ತೈತೇನ ಅಂತಂದು ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.